ವರಮಹಾಲಕ್ಷ್ಮಿ, ದೀಪಾವಳಿ ಹಬ್ಬಗಳು ಬಂದೇ ಬಿಡುತ್ತೆ. ಆ ಸಮಯದಲ್ಲಿ ಚೆಂಡು ಹೂಗಳದೇ ಕಾರುಬಾರು. ಚೆಂಡು ಹೂಗಳಿಗೆ ವರ್ಷಪೂರ್ತಿ ಬೇಡಿಕೆ ಇದ್ದೇ ಇರುತ್ತೆ. ಹೀಗಾಗಿ ನೀವೇನಾದ್ರೂ ಕೃಷಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಚೆಂಡು ಹೂ ಕೃಷಿ ಮಾಡಿ. ಈ ವ್ಯವಸಾಯ ಮಾಡೋದು ಹೇಗೆ, ಹೆಚ್ಚು ಬೇಡಿಕೆ ಇರೋ ಹೂವಿನಿಂದ ಏನೆಲ್ಲ ಲಾಭ ಇದೆ ಅಂತ ಡೀಟೇಲ್ಸ್ ನೋಡೋಣ ಬನ್ನಿ. ಚೆಂಡು ಹೂವಿನ ಕೃಷಿಯಿಂದ ಎಷ್ಟೆಲ್ಲ ಲಾಭ ಗೊತ್ತಾ? ಚೆಂಡು ಹೂಗೆ ವರ್ಷ ಪೂರ್ತಿ ಡಿಮ್ಯಾಂಡ್. ದೀಪಾವಳಿ, ವರಮಹಾಲಕ್ಷ್ಮಿ ಯಾವುದೇ ಹಬ್ಬಗಳಿಗೆ ಚಂದದ ಅಲಂಕಾರ ಕೊಡೋದು ಅಂದ್ರೆ ಅದು ಚೆಂಡು ಹೂ ಮಾತ್ರ. ಸಮಾರಂಭಗಳಲ್ಲೂ ಹೆಚ್ಚಾಗಿ ಎದ್ದು ಕಾಣುವುದು ಚೆಂಡು ಹೂವಿನ ಅಲಂಕಾರವೇ. ಹಾಗಾಗಿ ಚೆಂಡು ಹೂಗಳಿಗೆ ವರ್ಷ ಪೂರ್ತಿ ಬೇಡಿಕೆ ಇದ್ದೇ ಇರುತ್ತದೆ. ಬೆಲೆ ಕೂಡ ಉತ್ತಮವಾಗಿಯೇ ಸಿಗುತ್ತದೆ. ಆಫ್ರಿಕನ್ ಮ್ಯಾರಿಗೋಲ್ಡ್ ಎನ್ನುವ ತಳಿಯ ಚೆಂಡು ಹೂವನ್ನ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಭಾಗದ ರೈತರು ಹೆಚ್ಚಾಗಿ ಬೆಳೆಯುತ್ತಾರೆ. ಇದು ಉತ್ತಮ ಇಳುವರಿ ನೀಡುತ್ತದೆ. ಅಲ್ಲದೆ ಚೆಂಡು ಹೂ ಚಳಿಗಾಲದ ಬೆಳೆ. ಹಾಗಾಗಿ ಹಬ್ಬದ ಸಂದರ್ಭಗಳಿಗೆ ಇದರ ಬಳಕೆ ಹೆಚ್ಚಾಗಿ ಆಗುತ್ತದೆ. ಬಿಸಿಲು ಬೀಳುವ ಪ್ರದೇಶದಲ್ಲಿ ಅದ್ಭುತ ಇಳುವರಿ. ಜುಲೈ ತಿಂಗಳ ಮೊದಲ 15 ದಿನಗಳಲ್ಲಿ ಬಿತ್ತನೆ ಮಾಡುವ ತಳಿ ಇದು. ಬಿತ್ತನೆ ಮಾಡಿದ ಬೆಳೆಗೆ ಅತಿ ಹೆಚ್ಚು ಇಳುವರಿ ಬರೋದು ಮಾತ್ರ ಸೆಪ್ಟೆಂಬರ್ ತಿಂಗಳಲ್ಲಿ. ಚೆನ್ನಾಗಿ ಬಿಸಿಲು ಬೀಳುವ ಪ್ರದೇಶದಲ್ಲಿ ಚೆಂಡು ಹೂ ಅದ್ಭುತ ಇಳುವರಿ ನೀಡುತ್ತದೆ. ನೆರಳಿನಲ್ಲಿ ಬೆಳೆದರೆ ಗಿಡವೇನೋ ಸೊಂಪಾಗಿ ಬರುತ್ತದೆ, ಆದರೆ ಹೂಗಳು ಕಡಿಮೆ. ಈ ತಳಿಯ ಚೆಂಡು ಹೂವಿನ ಹೆಸರು ಪೂಸಾ ಬಸಂತಿ. ಮೊದಲು ನೋಡಿದ ಕೇಸರಿ ಬಣ್ಣದ ಹೂವಿನ ಹೆಸರು ಪೂಸಾ ಆರೆಂಜ್. ಕಡುಗೆಂಪು ಬಣ್ಣದ ಪೂಸಾ ಬಸಂತಿ 135 ರಿಂದ 145 ದಿನಗಳಲ್ಲಿ ಹೂವರಳಿಸುತ್ತದೆ. ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್ ಇರೋ ಇವುಗಳನ್ನ ದಸರಾ ಸಂದರ್ಭಕ್ಕಾಗಿ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡುತ್ತಾರೆ. ಚೆಂಡು ಹೂ ಬೆಳೆಯೋದು ಹೇಗೆ ಗೊತ್ತಾ? ಮೊದಲು ಸೂಕ್ತವಾದ ಮಣ್ಣು ಆಯ್ಕೆ ಮಾಡಬೇಕು. ಅತಿಯಾದ ಆಮ್ಲೀಯ ಅಥವಾ ಲವಣಯುಕ್ತ ಮಣ್ಣು ಚೆಂಡು ಹೂವಿನ ಕೃಷಿಗೆ ಒಳ್ಳೆಯದಲ್ಲ. ಮಣ್ಣು ಫಲವತ್ತತೆಯಿಂದ ಕೂಡಿರಬೇಕು. ಬಿತ್ತನೆಗೆ ಮಣ್ಣು ಹೇಗೆ ಸಿದ್ಧ ಮಾಡಬೇಕು? ಭೂಮಿಯನ್ನ ಉಳುಮೆ ಮಾಡಿ ಒಳ್ಳೆಯ ಹದ ಮಾಡಬೇಕು. ನೀವು ಉಳುಮೆ ಮಾಡಿದ ಮೇಲೆ ಮಣ್ಣಿಗೆ ಸ್ವಲ್ಪ ಸಗಣಿ ಗೊಬ್ಬರ ಹಾಕೋದು ಒಳ್ಳೆಯದು. ಫಲವತ್ತತೆ ಚೆನ್ನಾಗಿರುವ ಮಣ್ಣಿನಲ್ಲಿ ಬೆಳೆ ಕೂಡ ಚೆನ್ನಾಗಿ ಬೆಳೆಯುತ್ತದೆ. ಗಿಡ ನೆಟ್ಟು ದೊಡ್ಡದಾಗುವವರೆಗೆ ನೀರು ಬೇಕು. ನೀರು ನಿಲ್ಲದಂತೆ ಜಾಗ್ರತೆ ವಹಿಸಬೇಕಾಗುತ್ತದೆ. ಚಳಿಗಾಲದಲ್ಲಿ ಬೆಳೆಯುವುದಾದರೆ ಚೆಂಡು ಹೂವಿನ ಗಿಡಗಳಿಗೆ 8 ರಿಂದ 10 ದಿನ, ಬೇಸಿಗೆಯಲ್ಲಾದರೆ 5 ರಿಂದ 7 ದಿನ ನೀರುಣಿಸಬೇಕು. ಮಳೆ ಬರುತ್ತಿದ್ದರೆ ನೋಡಿಕೊಂಡು ನೀರುಣಿಸಬೇಕು. ಚೆನ್ನಾಗಿ ನೀರು ಗೊಬ್ಬರ ಹಾಕಿದರೆ ಖರ್ಚಾದ ಹಣದೊಂದಿಗೆ ಲಕ್ಷಗಟ್ಟಲೆ ಲಾಭ ಖಂಡಿತ. ಚೆಂಡು ಹೂ ನೈಸರ್ಗಿಕವಾಗಿಯೇ ಕ್ರಿಮಿಕೀಟಗಳ ಹಾವಳಿಯಿಂದ ದೂರ ಇರುತ್ತದೆ. ಹೂವು ಬಿಡಲು ಎಷ್ಟು ಸಮಯ ಬೇಕು? ಸಸಿ ನಾಟಿ ಮಾಡಿದ 45 ದಿನಗಳ ನಂತರ ಹೂವು ಬಿಡಲು ಪ್ರಾರಂಭವಾಗುತ್ತದೆ. ಒಳ್ಳೆಯ ಬೆಳೆ ಬಂದರೆ ಸುಮಾರು 2.5 ತಿಂಗಳವರೆಗೆ ಹೂವನ್ನ ಕಟಾವು ಮಾಡಬೇಕು. ಪ್ರತಿ 2 ಅಥವಾ 3 ದಿನಗಳಿಗೊಮ್ಮೆ ಹೂ ಕಟಾವು ಮಾಡಲಾಗುತ್ತದೆ. ಸರಾಸರಿ ಒಂದು ಗಿಡಕ್ಕೆ 2 ಕೆಜಿಯಂತೆ 1 ಎಕರೆಗೆ 8 ರಿಂದ 10 ಟನ್ ಚೆಂಡು ಹೂವು ಸಿಗುತ್ತದೆ. ಪ್ರತಿ ಎಕರೆಗೆ ಸಸಿ, ಗೊಬ್ಬರ, ಔಷಧ ಹಾಗೂ ಕೂಲಿ ವೆಚ್ಚ ಸೇರಿ 50,000 ರೂಪಾಯಿ ವೆಚ್ಚವಾಗುತ್ತದೆ. 12 ರಿಂದ 14 ತಿಂಗಳ ಅವಧಿಯವರೆಗೆ ಬೆಳೆಯುವ ಕಬ್ಬಿನ ಬೆಳೆಗಿಂತ ಚೆಂಡು ಹೂವು ಬೆಳೆ ಉತ್ತಮ ಆದಾಯ ನೀಡುತ್ತದೆ. ಚೆಂಡು ಹೂವು ಕೀಳುವ ಮುನ್ನ ನೀರು ಹಾಕಿ ನಂತರ ಕೀಳಬೇಕು. ಸಂಜೆ ಅಥವಾ ಬೆಳಿಗ್ಗೆ ಹೂವು ಕೀಳಬೇಕು ಎಂದು ಕೃಷಿ ತಜ್ಞರು ಹೇಳುತ್ತಾರೆ. ಚೆಂಡು ಹೂವಿನ ರಸ ಅಥವಾ ಕಷಾಯವನ್ನ ಕ್ರಿಮಿನಾಶಕವಾಗಿ ಬಳಸುತ್ತಾರೆ. ಅಷ್ಟೊಂದು ಶಕ್ತಿಯುತವಾಗಿರೋ ಚೆಂಡು ಹೂವಿಗೆ ಕ್ರಿಮಿನಾಶಕ ಹೆಚ್ಚಾಗಿ ಬೇಕಾಗಿಲ್ಲ. ಕೇವಲ ಒಂದೇ 1 ಎಕರೆಯಲ್ಲಿ ಚೆಂಡು ಹೂವನ್ನ ಬೆಳೆದು ವರ್ಷಕ್ಕೆ 3 ಬೆಳೆ ತೆಗೆಯುತ್ತಾರೆ. ಚೆಂಡು ಹೂವಿಗೆ ಮುಂಬೈ ಮತ್ತು ಹೈದರಾಬಾದ್ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಕೂಡ ಇದೆ. ಚೆಂಡು ಹೂವಿನಿಂದಾಗುವ ಪ್ರಯೋಜನಗಳೇನು? ಆಯುರ್ವೇದದಲ್ಲಿ ಚೆಂಡು ಹೂವಿನ ಪ್ರಯೋಜನಗಳಿವೆ. ಸ್ನಾಯುವಿನ ನೋವು ಮತ್ತು ಸಂಧಿವಾತಕ್ಕೆ ಚಿಕಿತ್ಸೆ ನೀಡಲು ಚೆಂಡು ಹೂವಿನ ಎಲೆಯ ಪೇಸ್ಟ್ ಅನ್ನ ನೋವಿನ ಮೇಲೆ ಹಚ್ಚಲಾಗುತ್ತದೆ. ಇದು ಉರಿಯೂತ ನಿವಾರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಸಸ್ಯದ ಶೀತ ಕಷಾಯವನ್ನ ಬ್ರಾಂಕೈಟಿಸ್, ಅಸ್ತಮಾ ಮತ್ತು ಕೆಮ್ಮಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ. ಎಣ್ಣೆಯುಕ್ತ ಚರ್ಮಕ್ಕೆ ಚೆಂಡು ಹೂವಿನ ಫೇಸ್ ಪ್ಯಾಕ್ ಮಾಡಲು ಬಳಸಲಾಗುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.